ವಿಡಿಯೋಗಳಿಗೆ ಸ್ವಾಗತವನ್ನು ಕೋರುತ್ತಾ ಕಳೆದ ಅವಧಿಯೊಳಗೆ ನಾವು 11 ಪ್ರಶ್ನೆಯನ್ನು ನೋಡಿದ್ವಿ. ಇಂದಿನ ಅವಧಿಯೊಳಗೆ ನಾವೇನು ಮಾಡೋಣಪ್ಪ ಅಂದರೆ 12ನೇ ಪ್ರಶ್ನೆಯನ್ನು ನೋಡೋಣ ಅಂತ ಮಕ್ಕಳೇ. 12ನೇ ಪ್ರಶ್ನೆ ಏನಾಗಿದೆ ಹೇಳ್ತಾ ಇದೆ ನೋಡಿ ಮಕ್ಕಳೇ. ಒಂದು ವೃತ್ತದಲ್ಲಿ ಸ್ಪರ್ಶಬಿಂದು ಡಿಯು BCಯ ಮೇಲಿನ ಒಂದು ಬಿಂದುವಾಗಿದೆ. BD = 8 ಸೆಂಟಿಮೀಟರ್, CD = 6 ಸೆಂಟಿಮೀಟರ್ ಮತ್ತು ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್ ಆದರೆ ABCD ತ್ರಿಭುಜದೊಳಗ ವೃತ್ತ ಅಂತಸ್ಥವಾದರೆ AB ಮತ್ತು ACಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಓಕೆನಾ? ಹಾಗಾದ್ರೆ ನೋಡಿ ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ AB ಬೆಲೆ ಎಷ್ಟಾಗುತ್ತೆ ನೋಡ್ಕೊಳ್ಳೋಣ. AB = ನಾವೇನು ಬರಿಬೋದು? BQ + AQ ಅಂತ ಬರೀಬೋದು. BQ ಅಂದ್ರೆ ಎಷ್ಟಿದೆ? 8. ನನಗೆ AQ ಬೆಲೆ ಗೊತ್ತಿಲ್ಲ, ಅದನ್ನ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ x ಅಂತ ತಗೋತಾ ಇದ್ದೀನಿ. ನೆಕ್ಸ್ಟ್ ಎರಡನೇದ್ದು BC = BD + CD. BD ಅಂದರೆ 8 ಇದೆ, CD ಅಂದರೆ 6 ಇದೆ, ದಟ್ ಇಸ್ = 14. ನೆಕ್ಸ್ಟ್ AC ಅಂದರೆ AP + CP. AP ಅಂದರೆ ಏನಿದೆ ರೀ? x + r ಅಂದರೆ 6 + x ಅಂತ ಬರೀಬೋದು. ಇವುಗಳ ಬಾಹುಗಳನ್ನು ABC ಅಂತ ನಾವು ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ ವೃತ್ತದ ತ್ರಿಜ್ಯ OD = ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ನಾವು ಕಂಡುಹಿಡಬೇಕಾಗಿರೋದು ಏನಪ್ಪಾ ಅಂದರೆ AB ಮತ್ತು ACಗಳಲ್ಲಿ. AB = ಮತ್ತು AC ಏನಪ್ಪಾ ಅಂದರೆ ? ಆಗಿರೋದು. ನೆಕ್ಸ್ಟ್ ನಮಗೆ ಇದ್ರ ಬೇಕಪ್ಪ ಅಂದರೆ ಒಂದು ಇಲ್ಲಿ ನೀವು ಕಳೆದ ಒಂದು ವರ್ಗದಲ್ಲಿ 9th ಅಲ್ಲಿ ಹೆರಾಯಿನ ಸೂತ್ರ ಅಂತ ಒಂದು ಪಾಠ ಇತ್ತು. ಬಟ್ ನೀವು 9th ಕಲ್ತಿಲ್ಲ, ಆದರೆ ಅದರ ಸೂತ್ರ ನಮಗೆ ಏನಾಗ್ತದಪ್ಪ ಅಂದರೆ ಅಪ್ಲೈ ಆಗೋದ್ರಿಂದ ಸ್ವಲ್ಪ ನಾವು ಆ ಸೂತ್ರವನ್ನು ನೆನಪಿಡಲೇಬೇಕು ಮೊದಲು. ಹಾಗಾಗಿ ಏನಿದೆ ನೋಡ್ರಿ ಹೆರಾಯಿನ ಸೂತ್ರ. ತ್ರಿಭುಜದ ವಿಸ್ತೀರ್ಣ √S ಬ್ರಾಕೆಟಲ್ಲಿ S - A ಬ್ರಾಕೆಟಲ್ಲಿ S - B ಬ್ರಾಕೆಟಲ್ಲಿ S - C. ಹಾಗಾದ್ರೆ ಇಲ್ಲಿ S ಅಂದ್ರೆ ಏನು ಅದು ಗೊತ್ತಾಗಬೇಕು. S ಅಂದ್ರೆ ಏನಪ್ಪಾ ಅಂದ್ರೆ ತ್ರಿಭುಜದ ಅರ್ಧ ಸುತ್ತಳತೆ. ಆ ತ್ರಿಭುಜ ಏನಾಗಿದಿಲ್ಲ ಅದರ ಅರ್ಧ ಸುತ್ತಳತೆ. AB + BC + CA ಈ ತ್ರಿಭುಜದ ಅರ್ಧ ಸುತ್ತಳತೆ /2. ಹಾಗಾದ್ರೆ AB ಬೆಲೆ ಗೊತ್ತಿದೆ ನಮಗೆ 8 + x. BC ಬೆಲೆನೂ ಗೊತ್ತಿದೆ 14. ನೆಕ್ಸ್ಟ್ AC ಬೆಲೆನೂ ಗೊತ್ತಿದೆ 6 + x /2. ಇವಾಗ ನೋಡ್ರಿ 14 × 6 20, 28 + 2 /2. ಎರಡರಲ್ಲಿ ಸಾಮಾನ್ಯ ಪದ 2 ತೆಗೆದುಕೊಂಡ್ರೆ ಉಳಿಯೋದು ಏನಪ್ಪಾ ಅಂದರೆ 14 + x /2. ಅವಾಗ 2 ಕ್ಯಾನ್ಸಲ್ ಆಗಿ ಏನು ಉಳಿತದಪ್ಪ ಅಂದರೆ S = 14 + x. ಇದು ಏನಪ್ಪ ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ ಸಿ. ಇನ್ನು ತ್ರಿಭುಜದ ವಿಸ್ತೀರ್ಣ ಏನಿದೆಯಪ್ಪ ಅಂದರೆ S ಅಂದರೆ 14 + x ಮತ್ತೆ ಬ್ರಾಕೆಟಲ್ಲಿ S - A. S ಅಂದರೆ 14 + x ಮೈನಸ್ A ಬೆಲೆ ಎಷ್ಟಿದೆ ನೋಡ್ರಿ? 8 + x ಅಂದರೆ -8 - x. ಇನ್ನು S ಅಂದರೆ 14 + x ಮೈನಸ್ ಎರಡನೇದು B ಬೆಲೆ ಎಷ್ಟಿದೆ? 14 ಇದೆ. ನೆಕ್ಸ್ಟ್ 14 + x ಮೈನಸ್ C ಅಂದರೆ ಆ -6 - x. ಇವಾಗ ನೋಡ್ರಿ ಇಲ್ಲಿ ಫಸ್ಟ್ 14 + x 14 + x ಆಕ್ಟಿವಿಟೀಸ್ ಬರೀತೀರಿ. ಇಲ್ಲಿ ನೋಡ್ರಿ +x - x ಕ್ಯಾನ್ಸಲ್ ಆಗಿ 14ರಲ್ಲಿ 8 ಹೋದರೆ 6 ಉಳಿಯುತ್ತೆ. ಇದು +14 - 14 ಕ್ಯಾನ್ಸಲ್ ಆಗಿ ಬರೀ x ಮಾತ್ರ ಉಳಿಯುತ್ತೆ. ಇದು +x - x ಕ್ಯಾನ್ಸಲ್ ಆಗಿ 14ರಲ್ಲಿ 6 ಹೋದರೆ 8 ಉಳಿಯುತ್ತೆ. ಇವಾಗ ನೋಡ್ರಿ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂತಪ್ಪ ಅಂದ್ರೆ ಇಲ್ಲಿ ದಟ್ ಇಸ್ = 8 × 48 x ಗೆ x ಬ್ರಾಕೆಟಲ್ಲಿ ಏನಪ್ಪಾ ಅಂದರೆ 14 + x. ಓಕೆನಾ? ಇದೊಂದು ಸ್ವಲ್ಪ ನೆನಪಿಡಬೇಕಾಗುತ್ತೆ ನಮಗೆ. ಮತ್ತೆ ಮುಂದೆ ಈ ತ್ರಿಭುಜದ ವಿಸ್ತೀರ್ಣವನ್ನು ನಾವೇನು ಮಾಡಬೇಕಾಗುತ್ತದೆ? ಇಲ್ಲಿ ನೆನಪಿಡಬೇಕಾಗುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಇನ್ನು ಮುಂದೆ ಇದೆ ಇದು, ಅದು ನೆನಪಿಡೋರು. ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂದಿದೆ ಇಲ್ಲಿ ಬರಿತಾ ಇದೆ ನೋಡಿ ಮಕ್ಕಳೇ ಸೈಡಲ್ಲಿ. ದಟ್ ಇಸ್ = √48 x ಬ್ರಾಕೆಟಲ್ಲಿ 14 + x ಬೇಕಾಗುತ್ತದೆ ನಮಗೆ ಮತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಇದರಲ್ಲಿ 3 ತ್ರಿಭುಜ ಇದೆ. O ಅಥವಾ AOB ವಿಸ್ತೀರ್ಣ, ತ್ರಿಭುಜ AOB ವಿಸ್ತೀರ್ಣ ದಟ್ ಇಸ್ = ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು ನಮಗೆ. 1/2 ಪಾದ × ಎತ್ತರ. ತ್ರಿಭುಜ AOB
ಪಾದ ಏನಾಗ್ತದೆ ಎ ಬಿ ಆಗ್ತದೆ. ಎ ಬಿ ಅಂದ್ರೆ n2 ಪ್ಲಸ್ ಎಕ್ಸ್, n2 ಪ್ಲಸ್ ಎಕ್ಸ್. ಇದ್ರದ್ದು ಎತ್ತರ ಏನಪ್ಪಾ ಅಂದ್ರೆ ಓ ಕ್ಯೂ ಆಗುತ್ತೆ. ಓ ಕ್ಯೂ ಅಂದ್ರೆ ಎಷ್ಟಿದೆ ರೀ? ತ್ರಿಭುಜದ ವೃತ್ತದ ತ್ರಿಜ್ಯ 4, 2 ಒಂದ್ಲೆ 2 ಎರಡ್ಲೆ, ದಟ್ ಈಸ್ ಈಕ್ವಲ್ ಟು ಆನ್ಸರ್ ಇದ್ರದ್ದು ಏನಪ್ಪಾ ಅಂದ್ರೆ 2 ಇಂಟು n2 ಪ್ಲಸ್ ಎಕ್ಸ್ 1. ಇನ್ನು ತ್ರಿಭುಜ ಎ ಓ ಬಿ ಐತಿ, ಬಿ ಓ ಸಿ ವಿಸ್ತೀರ್ಣ ದಟ್ ಈಸ್ ಈಕ್ವಲ್ ಟು ಸೇಮ್ 1/2. ಪಾದ ಏನಿದೆ ನೋಡ್ರಿ, 8 6 14 ಇಂಟು ಎತ್ತರ ಏನಪ್ಪ ಅಂದರೆ 4, 2 ಒಂದ್ಲೆ 2 ಎರಡ್ಲೆ 14 ಎರಡ್ಲೆ ಎಷ್ಟಪ್ಪ ಅಂದರೆ 28. ನೆಕ್ಸ್ಟ್ ತ್ರಿಭುಜ ಸಿ ಓ ಎ ವಿಸ್ತೀರ್ಣ ದಟ್ ಈಸ್ ಈಕ್ವಲ್ ಟು 1/2 ಇಂಟು ಪಾದ ಏನಪ್ಪ ಅಂದರೆ 6 ಪ್ಲಸ್ ಎಕ್ಸ್ ಇಂಟು ಎತ್ತರ ಎಷ್ಟಿದೆ 4, 2 ಒಂದ್ಲೆ 2 ಎರಡ್ಲೆ ದಟ್ ಈಸ್ ಈಕ್ವಲ್ ಟು 2 ಇಂಟು 6 ಪ್ಲಸ್ ಎಕ್ಸ್. ಓಕೆನಾ? ಯಾಕಪ್ಪ ಅಂದರೆ ಪಾದ ಏನಿದೆ ಎ ಸಿ, ಎತ್ತರ ಏನಾಗಿದೆ ರೀ ಇಲ್ಲಿ ಒ ಪಿ ಅಂದರೆ 6 ಪ್ಲಸ್ ಎಕ್ಸ್. ಹಾಗಾದರೆ ಇಲ್ಲಿ 3 ತ್ರಿಭುಜದ ವಿಸ್ತೀರ್ಣ ಸಿಕ್. ಹಾಗಾದರೆ ನೆಕ್ಸ್ಟ್ ಏನು ಬರೀಬೋದು ನೋಡ್ರಿ ನಾವು. ತ್ರಿಭುಜ ಸ್ವಲ್ಪ ಟೈಮ್ ತೊಗೊಳುತ್ತೆ ಮಕ್ಕಳೇ ಇದು. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ ಎ ಒ ಬಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಬಿ ಒ ಸಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಸಿ ಒ ಎ ವಿಸ್ತೀರ್ಣ. 3 ತ್ರಿಭುಜದ ವಿಸ್ತೀರ್ಣವನ್ನು ಕೂಡಿಸ್ಬೇಕು. ಎ ಬಿ ಸಿ ವಿಸ್ತೀರ್ಣ ಬೇಕಪ್ಪ ಅಂದರೆ 3 ತ್ರಿಭುಜದ ವಿಸ್ತೀರ್ಣವನ್ನು ನಾವೇನು ಮಾಡ್ಬೇಕ್ರಿ ಇಲ್ಲಿ ಕೂಡಿಸ್ಬೇಕು. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಆಲ್ರೆಡಿ ಕಂಡು ಹಿಡ್ಕೊಂಡಿದ್ದೀವಿ. ನಾವೇನಿದೆ ರೀ ಸ್ಕ್ವೇರ್ ರೂಟ್ ಆಫ್ 48x ಬ್ರಾಕೆಟಲ್ಲಿ 14 ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸಿ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿದಿದ್ವಿ. ಏನಿದೆ ರೀ 2 ಇಂಟು n2 ಪ್ಲಸ್ ಎಕ್ಸ್, 2 ಇಂಟು n2 ಪ್ಲಸ್ ಎಕ್ಸ್ ಪ್ಲಸ್ ಬಿ ಒ ಸಿದು ಬೆಲೆ ಕಂಡುಹಿಡ್ಕೊಂಡಿದ್ವಿ. ಎಷ್ಟಿದೆ ರೀ 28 ಪ್ಲಸ್ ಇದ್ರದ್ದು ಕೂಡ ಕಂಡುಹಿಡ್ಕೊಂಡಿದ್ವಿ. ಎಷ್ಟಿದೆ ರೀ 6 ಇಂಟು 6 ಪ್ಲಸ್ ಎಕ್ಸ್. ಓಕೆ, 6 ಇಂಟು 6 ಪ್ಲಸ್ ಎಕ್ಸ್. ಇವಾಗ ನೋಡಿ ಏನೇನು ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 48x ಬ್ರಾಕೆಟಲ್ಲಿ 14 ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 8 ಎರಡ್ಲೆ 16 ಪ್ಲಸ್ 2x ಪ್ಲಸ್ 28 ಪ್ಲಸ್ 6 ಎರಡ್ಲೆ 12 ಪ್ಲಸ್ 2x. ಓಕೆನಾ? ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಇವಾಗ ಕೂಡಿಸ್ಕೊಂಡ್ರೆ ಏನಾಗ್ತದೆ ನೋಡ್ರಿ. ಇದು 28 30 40 ಪ್ಲಸ್ 2x, 46 ಪ್ಲಸ್ 2x. ಅವಾಗ ನೆಕ್ಸ್ಟ್ ಏನಾಗ್ತದೆ ನೋಡ್ರಿ, ಎರಡು ಕಡೆ ಏನು ಮಾಡ್ಕೊಳ್ರಿ 28 30 40 ಪ್ಲಸ್ 16 56 ಆಗ್ತದೆ. 56 ಪ್ಲಸ್ 2x ಪ್ಲಸ್ 2x ಅಂದರೆ 4x ಆಗುತ್ತೆ. ಓಕೆನಾ ಮಕ್ಕಳೇ? ಇವಾಗ ನೋಡಿ 4x ಪ್ಲಸ್ ಎಷ್ಟಾಗ್ತದೆ ರೀ ಇದು. ನೆಕ್ಸ್ಟ್ ಇದರಲ್ಲಿ ಸಾಮಾನ್ಯ ಪದ ಏನಾಗ್ತದೆ ನೋಡ್ರಿ, 4 ಸಾಮಾನ್ಯ ಆಗ್ತದೆ. 4 ಸಾಮಾನ್ಯ ಆಯ್ತಪ್ಪ ಅಂದರೆ 14 4 56 ಪ್ಲಸ್ ಎಕ್ಸ್. ಇವಾಗ ಸ್ಕ್ವೇರ್ ರೂಟ್ ಆಫ್ 48x ಬ್ರಾಕೆಟಲ್ಲಿ 14 ಪ್ಲಸ್ ಎಕ್ಸ್ ಈಕ್ವಲ್ ಟು ಏನು ಬಂತು, ಇಷ್ಟು ಬಂತು. ಈಗ ಎರಡೂ ಕಡೆ ವರ್ಗಮೂಲ, ಎರಡೂ ಕಡೆ ವರ್ಗ ಮಾಡಿದ, ಎರಡೂ ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಗ ಮಾಡ್ಕೊಳ್ರಿ ಏನಾಯ್ತು ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 48x ಬ್ರಾಕೆಟಲ್ಲಿ 14 ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 4 ಬ್ರಾಕೆಟ್ 14 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇದಕ್ಕೆ ಏನು ಮಾಡ್ತೀನಿ ರೀ ಸ್ಕ್ವೇರ್. ಈ ಸ್ಕ್ವೇರ್ಗೂ ಸ್ಕ್ವೇರ್ ರೂಟ್ಗೂ ಕ್ಯಾನ್ಸಲ್ ಆಗಿ 48x ಬ್ರಾಕೆಟಲ್ಲಿ 14 ಪ್ಲಸ್ ಎಕ್ಸ್
ಇದು ಏನಾಗ್ತದಪ್ಪ ಅಂದರೆ 4 4 ಎಷ್ಟು ರೀ 16 ಇಂಟು 14 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇವಾಗ ನೋಡಿ 48 ಎಕ್ಸ್ ಏನಾಗ್ತದೆ ನೋಡಿ 48 ಎಕ್ಸ್ ದಟ್ ಈಸ್ ಈಕ್ವಲ್ ಟು 16 ಇಂಟು 14 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 14 ಪ್ಲಸ್ ಎಕ್ಸ್. ಓಕೆ, ಇವಾಗ 14 ಪ್ಲಸ್ ಎಕ್ಸ್, ಇವಾಗ ಇದು ಒಂದು ಹೋಯ್ತು ಹೌದಾ, ಉಳಿಯೋದೇನು ಉಳಿತದೆ ನೋಡ್ರಲ್ಲಿ 48 ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇವಾಗ 16 ಇಂಟು 14 ಮಲ್ಟಿಪ್ಲೈ ಮಾಡಬೇಕು. 16 4 64ಕ್ಕೆ 4 ಕೈಲ ಬಂತು 6, 16 ಒಂದಲೇ 16 1 6 ಎಷ್ಟು ರೀ 22 ಪ್ಲಸ್ 16 ಇಂಟು ಎಕ್ಸ್ ಅಂದರೆ 16 ಎಕ್ಸ್. ಇವಾಗ 16 ಎಕ್ಸ್ ಈ ಕಡೆ ತೊಗೊಳ್ತೇನೆ 48 ಎಕ್ಸ್ ಮೈನಸ್ 16 ಎಕ್ಸ್ ದಟ್ ಈಸ್ ಈಕ್ವಲ್ ಟು 224. ಅವಾಗ ಅದು 48ರಲ್ಲಿ 16ನ ಕಳೀರಿ, 8ರಲ್ಲಿ 6 ಹೋದರೆ 2, 4ರಲ್ಲಿ 1 ಹೋದರೆ 32 ಎಕ್ಸ್ ದಟ್ ಈಸ್ ಈಕ್ವಲ್ ಟು 224. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 224 ಡಿವೈಡೆಡ್ ಬೈ 32. ಫಸ್ಟ್ 8ರಲ್ಲಿ ಹೋಗ್ತದೆ ನೋಡ್ರಿ ಇದು. ಇವಾಗ 8 4 32, 8 2 16, 8 8 64. ನೆಕ್ಸ್ಟ್ 4 1 4 7. ಹಾಗಾದರೆ ಎಕ್ಸ್ ಬೆಲೆ ಎಷ್ಟು ಅಂತಪ್ಪ ಅಂದರೆ ಇಲ್ಲಿ 7 ಸೆಂಟಿಮೀಟರ್. ಇವಾಗ ನಾವೇನು ಮಾಡ್ಬೋದಪ್ಪ ಅಂದರೆ ಎ ಮತ್ತು ಬಿ ಬೆಲೆಗಳನ್ನು ಕಂಡು ಹಿಡಿಯೋದು. ಫಸ್ಟ್ ನೋಡ್ಕೊಳ್ರಿ ಒಂದು ನಿಮಿಷ. ಈಗ ವಾಟ್ಸಪ್ ಮುಖಾಂತರ ಕೂಡ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಆನ್ಸರ್ನ ಕಳಿಸ್ತಾ ಇದ್ದೀನಿ ನಮ್ಮ ಇವತ್ತು. ನೆಕ್ಸ್ಟ್ ಇವಾಗ ನನಗೆ ಬೇಕಾಗಿರೋದು ಏನಪ್ಪ ಅಂದರೆ ಎ ಬಿ ಮತ್ತು ಎ ಸಿಗಳ ಬೆಲೆಯನ್ನು ಕಂಡುಹಿಡಿಬೇಕು. ಹಾಗಾದರೆ ಎ ಬಿ ಬೆಲೆ ಏನಾಗುತ್ತೆ ನೋಡಿ, ಎ ಬಿ ಈಕ್ವಲ್ ಟು ಏನಂತದ್ರಿ ಎ ಕ್ಯೂ ಪ್ಲಸ್ ಬಿ ಕ್ಯೂ. ಎ ಕ್ಯೂ ಅಂದರೆ ಏನದ್ರಿ ಎಕ್ಸ್ ಅದ, ಎಕ್ಸ್ ಈಕ್ವಲ್ ಟು ಎಷ್ಟದ್ರಿ 7 ಅದ, ಬಿ ಕ್ಯೂ ಅಂದರೆ ಎಷ್ಟದ್ರಿ 8 ಅದ. ಹಾಗಾದರೆ ಎ ಬಿ ಈಕ್ವಲ್ ಟು 8 7 ಎಷ್ಟು ರೀ 15 ಸೆಂಟಿಮೀಟರ್. ನೆಕ್ಸ್ಟ್ ಎ ಸಿ ಈಕ್ವಲ್ ಟು ಎಕ್ಸ್ ಪ್ಲಸ್ 6. ಹಾಗಾದ್ರೆ ಎಕ್ಸ್ ಬೆಲೆ ಎಷ್ಟಿದೆ ರೀ 7 ಪ್ಲಸ್ 6 ದಟ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ 13 ಸೆಂಟಿಮೀಟರ್. ನಮ್ಗೇನು ಕಂಡುಹಿಡಿದೆ ಅಂದರೆ ಅವರು ಎ ಬಿ ಮತ್ತು ಎ ಸಿಗಳ ಬೆಲೆಯನ್ನು ಕಂಡುಹಿಡಿದ್ರು. ಹಾಗಾದರೆ ಎ ಬಿ ಈಕ್ವಲ್ ಟು 15 ಸೆಂಟಿಮೀಟರ್, ಎ ಸಿ ಈಕ್ವಲ್ ಟು